ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದಲ್ಲಿ ಹೆಚ್ಚಾದ ಮಳೆ ಕೊರತೆ, ಬೆಳೆ ಹಾನಿ, ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಸೂಕ್ತ ಪರಿಹಾರ ನೀಡಿ ಶಾಸಕ ಸ್ವರೂಪ್ ಪ್ರಕಾಶ್ ಆಗ್ರಹ. ದುದ್ದ ಪಿಎಸ್ಐ ವಿರುದ್ಧ ಪಕ್ಷಪಾತದ ಆರೋಪ, ಮರ ಕಳ್ಳತನದ ದೂರು ನೀಡಿದ್ರೂ ಕ್ರಮವಿಲ್ಲ, ನೊಂದ ದಲಿತರಿಗೆ ನ್ಯಾಯ ನೀಡುವಂತೆ ಪ್ರತಿಭಟನೆ. ಕರ್ಕಿಹಳ್ಳಿ ಜಮೀನು ವಿವಾದದ ಬೆನ್ನಲ್ಲೇ ತಾಯಿ ನಾಪತ್ತೆ, ನ್ಯಾಯಾಲಯದ ಮೊರೆ ಹೋದ ಸೋಮಶೇಖರ್ ದಂಪತಿ. ಬೇಲೂರು ಚಿಕ್ಕಮಗಳೂರು ರೈಲ್ವೆ ಯೋಜನೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಅಧಿಕಾರಿಗಳು, ರೈತರ ಭೂಮಿ ವಶಕ್ಕೆ ಪಡೆದು ದರ್ಪ. ಅರಕಲಗೂಡು ತಾಲೂಕಿನಲ್ಲಿ ಹುಚ್ಚುನಾಯಿ ಆರ್ಭಟ, 8 ವರ್ಷದ ಬಾಲಕನ ಮೇಲೆ ದಾಳಿ, ಕೂಡಲೇ ಹುಚ್ಚುನಾಯಿ ಸೆರೆ ಹಿಡಿಯಲು ಗ್ರಾಮಸ್ಥರ ಆಗ್ರಹ. ವಾರ್ತೆಗಳ ವಿವರ. ಈ ವರ್ಷ ಹಾಸನ ತಾಲೂಕಿನಲ್ಲಿ ಅತಿ ಕಡಿಮೆ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ತಾಲೂಕು ಹಾಗೂ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಒತ್ತಾಯಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಹಾಸನ ಜಿಲ್ಲೆಯಲ್ಲಿ ಭತ್ತ, ರಾಗಿ, ಜೋಳ, ಆಲೂಗೆಡ್ಡೆ, ಶುಂಠಿ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ಹಾಸನ ತಾಲೂಕಿನಲ್ಲಿ ಆಲೂಗೆಡ್ಡೆ, ಮೆಕ್ಕೆಜೋಳ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೆಯುವ ರೈತರ ಸಂಖ್ಯೆ ಹೆಚ್ಚಾಗಿದ್ದು, ಈ ಬಾರಿ ಅಲ್ಪ ಮಳೆಯ ಪರಿಣಾಮ ಬೆಳೆಗಳು ತೀವ್ರ ಹಾನಿಗೊಳಗಾಗಿದ್ದಾವೆ. ಸರ್ಕಾರ ಈ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಇನ್ನು ಈ ಹಿಂದೆ ಆಲೂಗೆಡ್ಡೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ರೂ ಕೂಡ ಅಂಗಮಾರಿ ರೋಗದ ಕಾರಣದಿಂದಾಗಿ ರೈತರು ಅದರ ಬಿತ್ತನೆಯನ್ನ ಕಡಿಮೆ ಮಾಡಿ ಮೆಕ್ಕೆಜೋಳ ಬೆಳೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಆದ್ರೆ ಇದೀಗ ಮೆಕ್ಕೆಜೋಳಕ್ಕೂ ಕೂಡ ಬಿಳಿಸುಳಿ ರೋಗ ವ್ಯಾಪಕವಾಗಿ ಕಾಣಿಸ್ಕೊಳ್ತಾ ಇದ್ದು ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಪರಿಣಾಮವಾಗಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳು ನೆಲಕಚ್ಚುತ್ತಾ ಇದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಳೆಯ ಕೊರತೆ ಹಾಗೂ ಬೆಳೆ ಹಾನಿಯನ್ನ ಆಧರಿಸಿ ಹಾಸನ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು. ಅಲ್ಲದೆ ಹಾನಿಗೊಳಗಾದ ಬೆಳೆಗಳಿಗೆ ತಕ್ಷಣ ಪರಿಹಾರವನ್ನ ಘೋಷಿಸಿ ಜಿಲ್ಲೆಯ ರೈತರನ್ನ ಸಂಕಷ್ಟದಿಂದ ಪಾರು ಮಾಡುವ ಕೆಲಸವನ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಜುಲೈ ತನಕ ನಮಗೆ ಮಳೆ ಏನು ವಾಡಿಕೆ ಪ್ರಕಾರ ಆಗಬೇಕಾಗಿತ್ತು. ಕಳೆದ 10 ವರ್ಷದಿಂದ ಯಾವುದೂ ಕೂಡ ಈ ವರ್ಷದ ಒಂದು ಬರಗಾಲ ನೋಡಿರಲಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಭಾಳಷ್ಟು ಅನಾನುಕೂಲ ಆಗಿದೆ. ಇವತ್ತು ಹಾಸನ ಜಿಲ್ಲೆ ವಿಶೇಷವಾಗಿ ಆಲೂಗೆಡ್ಡೆಗೆ ಭಾಳ ಪ್ರಸಿದ್ಧ ಅಂತ ಆಲೂಗೆಡ್ಡೆ ಬೆಳೆ ಇವತ್ತು ನೆಲಕಚ್ಚಿ ಹೋಗಿದೆ. ಇವತ್ತು ಸುಮಾರು 40,000 ಹೆಕ್ಟೇರ್ಲಿ ಬೆಳೆಯುವಂಥ ಬೆಳೆ ಇವತ್ತು 4,000 ಹೆಕ್ಟೇರ್ ಕೂಡ ಇವತ್ತು ಬೆಳೆಯನ್ನು ಆಲೂಗೆಡ್ಡೆ ಬೆಳೆ ಮಾಡಿಲ್ಲ. ಅದೇ ರೀತಿ ಮೆಕ್ಕೆಜೋಳಕ್ಕೂ ಕೂಡ ಇವತ್ತು ತಮಗೆ ಗೊತ್ತಿದೆ, ಮೆಕ್ಕೆಜೋಳ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲೇ, ಅದು ನಮ್ಮ ಹಾಸನ ತಾಲೂಕಿನಲ್ಲಿ ಸುಮಾರು 35,000 ಹೆಕ್ಟೇರಷ್ಟು ಬೆಳೆಯನ್ನು ನಾವು ನಿರೀಕ್ಷೆ ಮಾಡಿದ್ದು. ಅದ್ರ ಪ್ರಕಾರ ಇವತ್ತು 24,650 ಹೆಕ್ಟೇರ್ಗೆ ಇವತ್ತು ಮುಸ್ಕಿನ ಜೋಳನ ಏನು ಬೆಳೆನ ಮಾಡಿದ್ದಾರೆ. ಅದರಲ್ಲಿ 14,200 ಹೆಕ್ಟೇರಷ್ಟು ಬೆಳೆ ಇವತ್ತು ನಾಶವಾಗಿದೆ. ಏನೋ ಒಂದು ರೋಗದಿಂದ, ಬಿಳಿಸುಳಿ ರೋಗ ಅಂತ ಏನು ಬಂದಿದೆ ತಮಗೆ ಗೊತ್ತಿದೆ, ಬೂಜಿ ರೋಗ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಅದೇ ರೀತಿ ಈ ಒಂದು ರೋಗಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ಏನು ಬೆಳೆನೇ ಬರ್ತಾಯಿಲ್ಲ, ಅದನ್ನು ಜಾನುವಾರುಗಳ ಹಸುಗಳಿಗೂ ಕೂಡ ಕೊಡಬಾರ್ದು ಅಂತ ಏನು ಈಗಾಗಲೇ ಮಾಹಿತಿಯನ್ನು ಎಲ್ಲ ಅಧಿಕಾರಿ ವರ್ಗದವರು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರದಿಂದನೂ, ಇವತ್ತು ಕೇಂದ್ರ ಸರ್ಕಾರದಿಂದ NDRF ಇಂದ ನಮಗೆ ಪ್ರವಾಹಕ್ಕೆ ಮತ್ತು ಬರಕ್ಕೆ ಇವತ್ತು ನಮಗೆ NDRF ಇಂದ ಹಣವನ್ನು ಕೊಡ್ತಾಯಿದ್ದಾರೆ, ಇನ್ನು ಇನ್ಶೂರೆನ್ಸ್ ಮುಖಾಂತರ ಮತ್ತೊಂದು ಬೇರೆ ಬೇರೆ ಮುಖಾಂತರ. ಆದರೆ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕೂಡ ಹಣವನ್ನು ಇನ್ನೂ ನಿಗದಿಪಡಿಸಿಲ್ಲ. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಹಾಸನ ಜಿಲ್ಲೆಯನ್ನು ಇವತ್ತು ಬರ ಪೀಡಿತ ಪ್ರದೇಶ ಅಂತ ಅವರು ಘೋಷಣೆ ಮಾಡಿ ಮತ್ತು ಬರ ಸೀಮಿತ ಫಲದಲ್ಲೇ ಬೇರೆ ಏನು ಮುಸುಗಳನ್ನು ಜೋಳಕ್ಕೆ ರೋಗ ಹರಡಿದೆ, ಏನು ಬಿಳಿಸುಳಿ ರೋಗ ಅಂತ, ಅದಕ್ಕೂ ಕೂಡ ಸರ್ಕಾರದಿಂದ ವಿಮೆಯನ್ನು ಅವರು ಸೇರಿಸಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಹಾಸನ ಜಿಲ್ಲೆಯ ದುದ್ದ ಪೊಲೀಸ್ ಠಾಣೆಯ PSI ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನೊಂದವರಿಗೆ ನ್ಯಾಯ ಕೊಡಿಸದೆ ಪ್ರಭಾವಿಗಳ ಪರ ನಿಂತಿದ್ದಾರೆ ಅಂತ ಇದೀಗ ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ದೂರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ರಂಗಾಪುರ ಕಾವಲು ವ್ಯಾಪ್ತಿಯ ಸರ್ವೆ ನಂಬರ್ 1 ಹಾಗೂ 21ರ ಜಮೀನಿನಲ್ಲಿ ದಲಿತ ಹೋರಾಟಗಾರರು ಆಗಿರ್ತಕ್ಕಂಥ ದೇವರಾಜು ಎಂಬುವವರು ಸುಮಾರು 850 ಹೆಬ್ಬೇವು ಹಾಗೂ 150 ಸಿಲ್ವರ್ ಮರವನ್ನು ಬೆಳೆದಿದ್ದಾರೆ.
ಈ ಪೈಕಿ ಅದೇ ಊರಿನವರು 3 ಮರಗಳನ್ನ ಅಕ್ರಮವಾಗಿ ಕಡಿದು ಕಳ್ಳ ಸಾಗಾಟನೆಯನ್ನು ಕೂಡ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ದೂರು ನೀಡಿದ್ರು ಕೂಡ ಸಮರ್ಪಕ ತನಿಖೆ ನಡೆಸದೆ ದೇವರಾಜ್ ಅವರ ಮೇಲೆಯೇ ಸುಳ್ಳು ಕೇಸ್ ದಾಖಲಿಸಲಾಗಿದೆ ಅಂತ ದೂರಿದ್ದಾರೆ. ಮರಗಳ ದಂಧ ಕುರಿತು ಆರೋಪಿಯೊಬ್ಬರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಮರ ಕಡಿದು ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿರುವ ಕುರಿತು ಆತನೇ ಒಪ್ಪಿಕೊಂಡಿರ್ತಕ್ಕಂಥ ಆಡಿಯೋ ದಾಖಲೆ ಇದೆ. ಅಲ್ಲದೆ ಮರ ಕಡಿಯುವ ದೃಶ್ಯಗಳು ಹಾಗೂ ಸಾಗಾಣಿಕೆಗೆ ಸಂಬಂಧಿಸಿದ ವಿಡಿಯೋ ತುಣುಕುಗಳನ್ನು ತನಿಖಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಆದರೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇನ್ನು ಜೂನ್ 6ರಂದು ತಮ್ಮ ಮಗಳನ್ನ ಬಸ್ಗೆ ಬಿಡಲು ತೆರಳಿದ್ದ ವೇಳೆ ಆರೋಪಿಯನ್ನ ಪ್ರಶ್ನಿಸಿದ ಕಾರಣ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಮತ್ತಷ್ಟು ಜನಗಳನ್ನ ಸ್ಥಳಕ್ಕೆ ಕರೆಸಿ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ಯತ್ನ ನಡೆಸಿರ್ತಕ್ಕಂಥದ್ದು, ಕಾರಿಗೆ ಹಾನಿ ಮಾಡಿರೋದಲ್ಲದೆ ನಮ್ಮ ಕುಟುಂಬದವರನ್ನ ಎಳೆದಾಡಿ ಹೊಡೆಯಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು, ರಂಗಪ್ಪ, KY ಜಗದೀಶ್, ವಿಠಲ್ ಹಾಜರಿದ್ದರು. ಹಾಸನ ತಾಲೂಕು ತಿರುಪತಿಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಏನು ದೇವರಾಜು ಸರ್ವೆ ನಂಬರು 21 ಮತ್ತು ಸರ್ವೆ ನಂಬರ್ 1ರಲ್ಲಿ 1 ಮತ್ತು 21 ಸುಮಾರು 850 ಹೆಬ್ಬೇವು ಮತ್ತು 150 ಸಿಲ್ವರ್ ಮರಗಳನ್ನ ಕದ್ದು ಕುಯ್ದಿರೋ ಕಾರಣಕ್ಕೋಸ್ಕರ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅವ್ರಿಗೆ ಗುಮಾನಿ ಬಂದು ಯಾರೋ ಒಬ್ರಿಗೆ ಫೋನ್ ಮಾಡಿದಾಗ ಅವರು ಹೌದು ಕುಯ್ದುಕೊಂಡ್ಬಂದಿದ್ದೀವಿ, ಮಿಲ್ಲಿಗೆ ತಂದಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದು ಕೂಡ ಅವ್ರ ಮೊಬೈಲ್ನಲ್ಲಿ ಎಲ್ಲ ದಾಖಲೆ ಮಾಡ್ಕೊಂಡಿದ್ದಾರೆ. ತದನಂತರ ಯಾರ್ಯಾರು ಕೊಯ್ದ್ರಿ ಅಂತ ಅಂದಾಗ ಗಣೇಶ, ಸ್ವಾಮಿ, ಚಿದಾನಂದ ಇಂಥವರೆಲ್ಲ ಹೋಗಿ ಕದ್ದು ಕುಯ್ದು ಮರದಲ್ಲಿ ಏರ್ಕೊಬಂದು ಮಿಲ್ಲಿಗೆ ತಂದು ಮಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇವರು ಸುಮ್ಮನಾಗಿ ತದನಂತರ ಅವ್ರ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿ ನೀವು ಮಾಡಿರೋ ತಪ್ಪಲ್ವ, ನಿಮ್ಮ ಮೇಲೆ ದೂರು ಕೊಡ್ತೀನಿ ಅಂದಾಗ ಆತ ದೇವರಾಜು ಮತ್ತು ದೇವರಾಜ್ ಅವ್ರ ಜೊತೆ ಗಲಾಟೆ ಮಾಡ್ಕೋತಾರೆ. ಗಲಾಟೆ ಮಾಡ್ಕೊಂಡು ಅಟ್ರಾಸಿಟಿ ಮಾಡ್ತಾರೆ, ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಮತ್ತೆ ಪುನಃ ಬೆಳಗ್ಗೆ ಇವ್ರ ಮಕ್ಕಳನ್ನ ಶಾಲೆಗೆ ಬಿಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇವ್ರ ಮಕ್ಕಳು BCom LLB ವಿದ್ಯಾರ್ಥಿ ಅವಳ ಕಾಲೇಜಿಗೆ ಬಿಡೋಂಥ ಸಂದರ್ಭದಲ್ಲಿ ಅದೇ ಗಣೇಶ್ ಅವರು ಎದುರಾಗ್ತಾರೆ. ಅಲ್ಲಿ ಪುನಃ ಗಲಾಟೆ ನಡೆಯುತ್ತೆ. ಗಲಾಟೆ ನಡೆದು ಡೈರಿ ಹತ್ರ ಬರ್ತಾರೆ. ಡೈರಿ ಹತ್ರ ಬಂದಾಗ ಬರೋ ಅಷ್ಟರೊಳಗಡೆ ಈ ಗಣೇಶ ಅಂತಕ್ಕಂಥವನು ಸ್ವಾಮಿ, ಕುಮಾರ, ಅವನ ಮಕ್ಕಳು ಧನುಷು ಇಂಥವ್ರನ್ನೆಲ್ಲ ಕರೆದು ಅಷ್ಟರೊಳಗಡೆ ಕರೆದು ಇವ್ರ ಮೇಲೆ ಏಕಾಏಕಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಇವ್ರ ಹೆಂಡತಿ ಮಂಜುಳಾ, ಮಗಳು ಮತ್ತು ಮಗ ಎಲ್ಲ ಇವರ ಮಾರುತಿ ವ್ಯಾನ್ನಲ್ಲಿ ಕುಳಿತಿರ್ತಾರೆ. ಕುಳಿತಿದ್ದು ಎಳ್ಕೊಂಡು ಹೊಡೆಯೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಹೊಡಿತಾರೆ. ಈ ಭಾಗದಲ್ಲಿ ಫಸ್ಟೇ ಹೊಡೆದಿರ್ತಾರೆ. ತದನಂತರ ಇವರಿಗೆ ಭಯ ಆಗುತ್ತೆ. ಭಯ ಆಗಿ ತಮಗೆ ಪಿತ್ರಾರ್ಜಿತವಾಗಿ ಬಂದಿರುವ ಜಮೀನು ವಿವಾದ ನ್ಯಾಯಾಲಯದಲ್ಲಿದ್ದು ಅದು ಇತ್ಯರ್ಥ ಆಗುವವರೆಗೂ ಯಾರೂ ನಮಗೆ ತೊಂದರೆ ನೀಡಬಾರದು ಅಂತ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದ ಹಾಲಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥ ಸೋಮಶೇಖರ್ ಮತ್ತೆ ಆಶಾ ದಂಪತಿ ಮನವಿಯನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು, ನಮ್ಮ ಪೋಷಕರಾದ ಸರ್ವಮಂಗಳ ಮತ್ತೆ ಲೇಟ್ ಚಂದ್ರಶೇಖರ್ ದಂಪತಿಗೆ ನಾನು, ಮೋಹನ್ ಕುಮಾರ್ ಮತ್ತೆ ಆಶಾರಾಣಿ ಎಂಬ 3 ಮಕ್ಕಳಿದ್ದೇವೆ. ನನ್ನ ಪೋಷಕರಿಗೆ ಪಿತ್ರಾರ್ಜಿತವಾಗಿ ಬಂದಿದ್ದ 1.37 ಎಕರೆ ಜಮೀನನ್ನ ತಂದೆ ನಿಧನದ ನಂತರ ಬೇರೊಬ್ಬರಿಗೆ ಕ್ರಯ ಮಾಡಿದ್ರು. ಅವರು ಮತ್ತೊಬ್ಬರಿಗೆ ಮಾರಾಟ ಮಾಡಲು ಮುಂದಾದಾಗ ತಾವೇ ಹಣ ನೀಡಿ ಕೊಂಡುಕೊಂಡಿರುವುದಾಗಿ ತಿಳಿಸಿದ್ರಲ್ಲದೆ, ನಾನು ಸದರಿ ಭೂಮಿಯನ್ನ ಕ್ರಯಕ್ಕೆ ಖರೀದಿ ಮಾಡಿದ್ದು ನನ್ನಂತೆ ಆಗಿದೆ. ಆರಂಭದಿಂದಲೂ ಕೂಡ ಚೆನ್ನಾಗಿ ಇದ್ದ ನನ್ನ ಸಹೋದರಿ ಇದೀಗ ನನಗೂ ಪಾಲು ಬೇಕು ಅಂತ ದಾವೆ ಹಾಕಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ನಡುವೆ ನಮಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಹಲ್ಲೆ ಯತ್ನವೂ ಕೂಡ ನಡೆದಿದೆ. ನನ್ನ ಪತ್ನಿಯ ಬಗ್ಗೆ ಅಸಭ್ಯವಾಗಿ ನಿಂದಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಕೂಡಲೇ ಅದನ್ನ ನಿಲ್ಲಿಸಬೇಕು. ಕೋರ್ಟ್ನಲ್ಲಿ ವ್ಯಾಜ್ಯ ಬಗೆಹರಿಯುವವರೆಗೂ ಕೂಡ ತೊಂದರೆ ಕೊಡಬಾರದು. ಈ ನಡುವೆ ಕಳೆದ ಕೆಲ ದಿನಗಳಿಂದ ನಮ್ಮ ತಾಯಿ ಕಾಣಿಸ್ತಾ ಇಲ್ಲ. ಅವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ತಂಗಿ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಅವಳು ಬೇಕರಿ ಮಾಡ್ಕೊಂಡು ಅಲ್ಲಿ ವಾಸ ಇರ್ತಾಳೆ. ಮೊನ್ನೆ ಒಂದು ಇನ್ಸಿಡೆಂಟ್ ಈಗ 1.5 ತಿಂಗಳಿಂದ ಎಲ್ಲ ಊರ ಹಬ್ಬಕ್ಕೆ ಬಂದಿರ್ತಾರೆ. ಊರ ಹಬ್ಬಕ್ಕೆ ಬಂದು ಮನೆಯಲ್ಲೆಲ್ಲ ಚೆನ್ನಾಗಿ ಅನ್ಯೋನ್ಯವಾಗಿ ಹೋಗ್ತಾರೆ. ಆದ ಕಾರಣ ಅಲ್ಲಿಂದ ಊರಿಂದ ಬಂದು ಅವ್ರು ಹೋದ ತಕ್ಷಣ ಏನಾಗುತ್ತೆ ಅಂದರೆ, ಅವರು ನಮ್ಮ ಜಮೀನು ಮೇಲೆ ನಮಗೆ ಆಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ. ಸಿವಿಲ್ ಕೋರ್ಟಿಗೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ತಕ್ಷಣ ಏನಾಗ್ತದೆ, ನಮ್ಮಮ್ಮಗೆ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆ ಕೇಸ್ ನಮಗೆ ನೋಟಿಸ್ ಬರುತ್ತೆ. ನೋಟಿಸ್ ಬಂದಾಗ ನಾವು ಏನು ಮಾಡ್ತೀವಿ, ನಮ್ಮ ಅಮ್ಮಂದು ಕ್ರಯ ಜಮೀನು ಇದೆಯಲ್ಲ, ಅದು ನಮಗೆ ಕ್ರಯ ಮಾಡ್ತಾರೆ. ಅಮ್ಮ ಕ್ರಯ ಮಾಡಿದಾಗ ಏನಾಗ್ತದೆ ಅಂದರೆ, ಆವಾಗ ಅವರಿಗೆ ಇದು ಗೊತ್ತಾಗುತ್ತೆ. RTC ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವರು ಸಿವಿಲ್ ಕೋರ್ಟಿಂದ AC ಕೋರ್ಟಿಗೆ ಹಾಕ್ತಾರೆ. AC ಕೋರ್ಟಿಂದ SP ಆಫೀಸಿಗೆ
ಕಂಪ್ಲೇಂಟ್ ಮಾಡ್ತಾರೆ. SP ಆಫೀಸ್ ನಮ್ಮನ್ನ ಹೇಳಿಕೆ ಕೊಡಿ ಅಂತ ಕರೀತಾರೆ. ನಾವಾಗೆ ಅಮ್ಮನ ಕರ್ಕೊಂಡೋಗಿ ಹೇಳಿಕೆ ಎಲ್ಲ ಕೊಟ್ವಿ. ಇದೆಲ್ಲ ಸುಳ್ಳು ಮಾಡಿದ್ದಾರೆ, ಫೇಕ್ ಮಾಡಿ ಅವರು ಎ ಸಿ ಇದಕ್ಕೆ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಫೋರ್ಜರಿ ಸೈನ್ ಹಾಕ್ಬಿಟ್ಟು ಮತ್ತೆ ಇದನ್ನ ಕೇಸ್ ಹಾಕಿದ್ರು. ಫೋರ್ಜರಿ ಸೈನ್ ಹಾಕ್ಬಿಟ್ಟು ನಮ್ಮ ಅಮ್ಮನ ಪರವಾಗಿ ಅವರು AC ಕೊಟ್ಟು ಹಾಕಿದ್ರು. ಅವಾಗ ಏನಾಯ್ತಂದರೆ AC ಅವ್ರಿಗೆ ಡೈರೆಕ್ಟಾಗಿ SP ಆಫೀಸ್ಗೆ ಕರೆಸ್ಬಿಟ್ಟು ನಾನು ನಮ್ಮ ಬಂದ್ಬಿಟ್ಟು ಎಲ್ಲ ಹೇಳಿಕೆ ಕೊಡ್ತೀವಿ, ಅವರೆಲ್ಲ ಸುಳ್ಳು ಹೇಳಿಕೆ ಕೊಟ್ಟು ಇದು ಮಾಡಿದ್ದಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಮೊನ್ನೆ 13 ತಾರೀಕು ಮೊನ್ನೆ AC ಕೊಟ್ಟು 13 ತಾರೀಕು AC ಕೊಟ್ಟಿತ್ತು. AC ಕೊಟ್ಟು ಬಂದಿದ್ವಿ. ಬಂದಾಗ ಸುಮಾರು ಸಾಯಂಕಾಲ 6 ಗಂಟೆಗೆ ನಮ್ಮೇಲೆ ಅವ್ರ ಸಹಚರರೊಂದಿಗೆ ಒಂದು 10 ಜನ ಬಂದ್ಬಿಟ್ಟು ನಮ್ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡೋ ಉದ್ದೇಶ ನನಗೆ ಏನು ಅಂತ ಗೊತ್ತಿಲ್ಲ. ಕೊನೆಗೆ ಕೇಳಿದಾಗ ನಮಗೆ ಆಸ್ತಿಲಿ ಹಕ್ಕಬೇಕು ಅಂತ ನನ್ನ ತಂಗಿ ಮತ್ತು ಅವರ ಗಂಡರಾದ ವಸಂತ್ ಕುಮಾರ್ ಅವರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನನ್ನ ಹೆಂಡತಿಗೆ ನಿಂದನೆ ಮಾಡಿ ಬೇಲೂರು, ಸಕಲೇಶಪುರ, ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಅಕ್ರಮವಾಗಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ ಅಂತ ಸಂತ್ರಸ್ತ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ಮತ್ತೆ ಚಿಕ್ಕಮಗಳೂರು ಮಧ್ಯದ ಸರ್ವೆ ನಂಬರ್ 77 ಹಾಗೂ 79ಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಈ ಹಿಂದೆ ಒಂದು ತಡೆಯಾಜ್ಞೆಯನ್ನ ನೀಡಿತ್ತು. ಇದೀಗ ಹೈಕೋರ್ಟ್ ಹಳೆಯ ಆರ್ಡರ್ ರದ್ದುಗೊಳಿಸಿ ಮರು ಮೌಲ್ಯಮಾಪನ ಮಾಡಿ ಹೊಸ ಪರಿಹಾರವನ್ನ ಘೋಷಿಸಿ ಎಂದು ಸೂಚಿಸಿದೆ. ಆದರೆ ಆದೇಶವನ್ನ ಪಾಲಿಸುವ ಬದಲು ಅಧಿಕಾರಿಗಳು ಹಳೆಯ ಪರಿಹಾರವನ್ನೇ ಸಮರ್ಥಿಸಿಕೊಳ್ತಾ ಇದ್ದಾರೆ. SLO ಮಂಜುನಾಥ್, ಸಕಲೇಶಪುರ AC, ಬೇಲೂರು ತಹಸೀಲ್ದಾರ್ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಬಂದು ಯಾವುದೇ ನ್ಯಾಯಯುತ ಪರಿಹಾರವನ್ನು ನೀಡದೆ ಬಲವಂತವಾಗಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಇನ್ನು ಬೆಳೆದಿರುವ ಮರಗಳಿಗೆ ಸೂಕ್ತ ಮೌಲ್ಯಮಾಪನ ಮಾಡಿಲ್ಲ, ಮರಗಳನ್ನ ಅಕ್ರಮವಾಗಿ ತೆರವುಗೊಳಿಸಿ ಎಲ್ಲಂದರಲ್ಲಿ ಬಿಸಾಡಲಾಗ್ತಾ ಇದೆ, ಮತ್ತೆ ತಂತಿ ಬೇಲಿಯನ್ನ ಹಾಕಿ ರೈತರನ್ನ ಜಮೀನಿನಿಂದ ಹೊರ ಹಾಕಲಾಗ್ತಾ ಇದೆ. ಪ್ರತಿ ಗುಂಟೆಗೆ ಕೇವಲ 6,092 ರೂಪಾಯಿಗಳಷ್ಟು ಅಲ್ಪ ಮೊತ್ತದ ಪರಿಹಾರವನ್ನು ನೀಡಿ ರೈತರನ್ನ ಬೀದಿ ಪಾಲು ಮಾಡಲಾಗ್ತಾ ಇದೆ. ಈ ಕೂಡಲೇ ಉನ್ನತ ಮಟ್ಟದ ತನಿಖೆ ಆಗಬೇಕು, ಮತ್ತೆ ಹೈಕೋರ್ಟ್ ಆದೇಶದಂತೆ ಮರು ಮೌಲ್ಯಮಾಪನ ನಡೆಸಿ ಸರ್ಕಾರವು ಸಂತ್ರಸ್ತ ರೈತರಿಗೆ ಮಾರುಕಟ್ಟೆ ದರದಂತೆ ಉತ್ತಮ ಪರಿಹಾರವನ್ನು ನೀಡಬೇಕು ಅಂತ ರೈತರು ಒತ್ತಾಯಿಸಿದರು. ಇವತ್ತು ಬೇಲೂರು, ಸಕಲೇಶಪುರ, ಚಿಕ್ಕಮಗಳೂರು ಬ್ರಾಡ್ಗೇಜ್ ರೈಲ್ವೆಗೆ ಸಂಬಂಧಪಟ್ಟಂತೆ ಬೇಲೂರು ಮತ್ತು ಚಿಕ್ಕಮಗಳೂರು ಮಧ್ಯದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರು 79 ಮತ್ತು 77ರಲ್ಲಿ ಈಗಾಗಲೇ ಹೈಕೋರ್ಟು ಸ್ಟೇ ಇತ್ತು. ಸ್ಟೇ ವೇಕೆಂಟ್ ಆಗಿ ಹೈಕೋರ್ಟ್ ಏನು ಹೇಳಿದೆಯಪ್ಪ ಅಂತಂದರೆ ಇವರಿಗೆ ಅವಾರ್ಡನ್ನು ಮಾಡಿ ಅವಾರ್ಡ್ ಕ್ಯಾನ್ಸಲ್ ಮಾಡಿ ಅವಾರ್ಡ್ ಮಾಡಿ ಹೊಸ ಪರಿಹಾರವನ್ನು ಕೊಡಿ ಅಂತ ಹೇಳಿದೆ. ಆ ಸಂಬಂಧ ಈಗಾಗಲೇ SLO ಪರಿಶೀಲಿಸಿ ನಮಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಡದಂಗೆ ಯಥಾವತ್ತಾಗಿ ಅದು ಸರಿ ಇದೆ ಅಂತ ಹೇಳೋದ್ರ ಮೂಲಕ ಇವತ್ತು ನೇರವಾಗಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ತಕ್ಕಂಥ SLO ಮಂಜುನಾಥ್ ಸರ್ ಅವರಾಗಿರ್ಬೋದು, ಮತ್ತು ಸಕಲೇಶಪುರದ AC ಅವರಾಗಿರ್ಬೋದು, ಬೇಲೂರು ತಹಸೀಲ್ದಾರರು ಮತ್ತು ಅನೇಕ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಬಂದು ಇವತ್ತು ಅಕ್ರಮವಾಗಿ ನಮ್ಮ ಭೂಮಿಗೆ ಪೊಲೀಸನ್ನು ಕರೆದು ರೈತರಿಂದ ಭೂಮಿಯನ್ನು ಇವತ್ತು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಭಾಳ ಮುಖ್ಯವಾಗಿ ಭೂಮಿಲಿರ್ತಕ್ಕಂಥ ಮರಗಳನ್ನ ವ್ಯಾಲ್ಯೂಷನ್ ಮಾಡಿರೋದಿಲ್ಲ, ಮತ್ತು ಇವತ್ತು ಆ ಮರಗಳನ್ನ ಅನಾಗತ್ಯವಾಗಿ ತೆಗೆದು ಒಂದು ಕಡೆಗೆ ದಬ್ತಾ ಇರೋ ಅಂಥದ್ದು, ತಂತಿ ಬೇಲಿಗಳನ್ನ ತಂದು ದಬ್ತಾ ಇರೋ ಅಂಥದ್ದು, ಮತ್ತು ಭೂಮಿಯನ್ನು ರೈತರಿಂದ ಅಕ್ರಮವಾಗಿ ಕಿತ್ಕೊಳ್ತಾ ಇರೋ ಅಂಥದ್ದು. ಬರೀ 6,092 ರೂಪಾಯಿ ಒಂದು ಗುಂಟೆಗೆ ಪರಿಹಾರವನ್ನು ಕೊಡೋದ್ರ ಮೂಲಕ ಇವತ್ತು ಏನೇನು ಪರಿಹಾರ ಕೊಡದಲೇ ಈ ಭೂಮಿಯನ್ನು ಇವತ್ತು ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರ ಮೂಲಕ ನಮಗೆ ಉತ್ತಮ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹುಚ್ಚನಾಯಿ ಅಟ್ಟಹಾಸ ಮೆರೆದಿದ್ದು 8 ವರ್ಷದ ಬಾಲಕ ಸೇರಿದಂತೆ ಮಹಿಳೆ ಹಾಗೂ ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದೆ. ಈ ಘಟನೆಯಿಂದ ಗ್ರಾಮಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಗುಣಗೌಡ ಅಂತಕ್ಕಂಥ 8 ವರ್ಷದ ಬಾಲಕ ತನ್ನ ಅಜ್ಜಿ ಮನೆಯ ಮುಂದೆ ಆಟವಾಡ್ತಾ ಇದ್ದ ವೇಳೆ ಏಕಾಏಕಿ ದಾಳಿ ನಡೆಸಿದ ಹುಚ್ಚನಾಯಿ ಆತನ ತಲೆ ಹಾಗೂ ಮುಖಕ್ಕೆ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕನನ್ನ ತಕ್ಷಣವೇ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕನ ಆರೋಗ್ಯ ಗಂಭೀರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಬಾಲಕನ ಮೇಲೆ ದಾಳಿ ನಡೆಸಿದ ನಂತರ ಅದೇ ನಾಯಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ 48 ವರ್ಷದ ರೇಣುಕಾ ಎಂಬುವವರ ಮೇಲೂ ಕೂಡ ಎರಗಿ ಗಾಯಗೊಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಮೀಪದಲ್ಲಿದ್ದ ಜಾನುವಾರುಗಳಿಗೂ ಕೂಡ ಕಚ್ಚಿರ್ತಕ್ಕಂಥ ಕುರಿತು ಗ್ರಾಮಸ್ಥರು ಮಾಹಿತಿಯನ್ನು ನೀಡಿದ್ದಾರೆ. ಒಂದೇ ಗ್ರಾಮದ ವಿವಿಧ ಕಡೆಯಲ್ಲಿ ನಾಯಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ನಾಯಿಗಳನ್ನ ನಿಯಂತ್ರಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕೂಡಲೇ ಹುಚ್ಚನಾಯಿಯನ್ನ ಸೆರೆ ಹಿಡಿದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ.
ಏನಾಗಿದೆ ಅಂತಂದ್ರೆ ಚಿಕ್ಕ ಹುಡುಗ ಅಂದ್ರೆ 8-9 ವರ್ಷದ ಹುಡುಗನ 8 ವರ್ಷ ಹುಡುಗನ ಹುಚ್ಚು ನಾಯಿ ಒಂದು ಬಂದು ಹೆಂಗೆ ಕಡ್ದಿದೆ ಅಂದ್ರೆ ಯಾವ ರೀತಿ ಅದು ಹೇಳಕ್ಕೆ ತೀರ್ದು. ಯಾಕೆ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಮರಿ ಹೊಡೆದ ರೀತಿ ಮಾಡಿದೆ ಒಂದು ನಾಯಿ. ಅದು ಏನಾಗಿದೆ ಅಂತ ಅಂದ್ರೆ ಈಗ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಓಪನ್ ಆಗಿದೆ. ಅದು ಮಗು ಏನಾಗಿದೆ ಅದು ಅಸ್ವಸ್ಥಗೊಂಡಿದೆ. ಅದನ್ನ ಟ್ರೀಟ್ಮೆಂಟ್ಗೆ ಇಲ್ಲಿ ಆಗಲ್ಲ, ಕೊಂಡೂರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದು ಒಬ್ಬರಿಗೆ ಅಲ್ಲ, ಇದೊಂದು ಹುಡುಗನ್ ಕಡ್ದು ಸುಮ್ಮನೆ ಆಗಿಲ್ಲ. ಅದು ಊರಿಗೆ ಹೋಗಿ ಅಲ್ಲೂ ಒಂದು 4-5 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕೂಡ ಕಚ್ಚಿದೆ. ಅದೇ 6-7 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕಡ್ದಿದೆ. ಇದರಿಂದ ಏನು ಅಂತ ಅಂದ್ರೆ, ಏನು ಪಂಚಾಯತಿ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ಈ ನಾಯಿಗಳು ಏನಿದಾವೆ ಅವ್ರವ್ರು ಸಾಯ್ಕೊಂಡಿರೋನು ಬಿಟ್ಟು, ಅವ್ರವ್ರು ಸಾಯ್ಕೊಂಡಿರೋ ಏನಿರ್ತವೆ ಅವ್ರವ್ರ ಅಂಡರಲ್ಲಿ ಇರ್ಬೇಕೆ ಹೊರತು ಬೀದಿ ನಾಯಿಗಳು ಏನಿದಾವೆ ಒಂದ್ ಸ್ವಲ್ಪ ಕಂಟ್ರೋಲ್ ಅವಾಯ್ಡ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಮಕ್ಳು ಮರಿನ ಯಾರು ಕಟ್ಟಾಕೊಂಡು ಸಾಕಕ್ಕಾಗಲ್ಲ. ಬೀದಿನ ಮಕ್ಳು ಓಡಾಡ್ದಾನೆ ಇನ್ನೆಲ್ಲೂ ಓಡಾಡಕ್ಕಾಗಲ್ಲ. ಮನೆ ಒಳಗಡೆ ಕೂಡಾಕೊಂಡಿದ್ರೆ ಕೂಡ್ ಮಕ್ಳು ಆಯ್ತವೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ಲಿ ಅಂತ ಬಿಡ್ತಾರೆ. ಈ ಬುಟ್ಟಂಟ ಸಮಯದಲ್ಲಿ ಹಿಂಗೆ ಈ ತರ ಆಗುತ್ತೆ ಅಂತ ಅಂದ್ರೆ ಈ ನಾಯಿಗಳನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಇದರಿಂದಾಗಿ ಜನಗಳು ಒಂದ್ ಸ್ವಲ್ಪ ಈಗಲಾರ ಎಚ್ಚೆತ್ಕೊಂಡು ಮಕ್ಳು ಮರಿಗಳ ಬಗ್ಗೆ ನಿಗಾ ವಹಿಸ್ಬೇಕು. ಕಣ್ಣೂರು ತಾಲೂಕಲ್ಲೇ ಈ ತರ ಹೋಬ್ಳಿಲೇ ಈ ತರ ಆಗಿರೋದು ನಮ್ಗೆಲ್ಲ ಶೋಚನೀಯ ಕಾರ್ಯವಾಗಿದೆ. ಯಾಕೆ ಅಂತಂದ್ರೆ ಈ ತರ ಆದ್ರೆ ಮಕ್ಕಳು ಈಗ ದೊಡ್ಡರಾದ್ರೆ ಹೆಂಗ ಹೇಳ್ಕೊಂತ ತಡ್ಕೋಬಹುದು. ಅವ್ರು 8 ವರ್ಷದ ಮಗು, ಅದು ಹೆಂಗೆ ತಡಿಬೇಡಿ ಹೇಳಿ. ಆ ನೋವು ತುಂಬಾ ಕ್ರಿಟಿಕಲ್ ಆಗಿದೆ. ಪರಿಸ್ಥಿತಿನೂ ಕೂಡ ಭಾರಿ ಹದಗೆಟ್ಟಿದೆ. ಯಾಕೆ ಅಂತಂದ್ರೆ ಇಲ್ಲಿ ಆಗಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಇದ್ ಮಾಡೋ ರಿಪೋರ್ಟ್ ಬರುತ್ತೆ ನೋಡ್ಬೇಕು. ಮತ್ತೆ ಅವಂದೇ ಪಾಪನ ಹೆಸರೇನು ಗುಣವಂತ ಅಂತ ಚಿಕ್ಕಬೊಮ್ಮನಹಳ್ಳಿ. ಇವರೇ ಅವರ ತಾತ, ಅವ್ರ ತಾತನ ಮನೆಯಲ್ಲೇ ಬೆಳೀತಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಹೆಚ್ಚಾದ ಮಳೆ ಕೊರತೆ, ಬೆಳೆ ಹಾನಿ, ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಸೂಕ್ತ ಪರಿಹಾರ ನೀಡಿ ಶಾಸಕ ಸ್ವರೂಪ್ ಪ್ರಕಾಶ್ ಆಗ್ರಹ. ದುದ್ದ ಪಿಎಸ್ಐ ವಿರುದ್ಧ ಪಕ್ಷಪಾತದ ಆರೋಪ, ಮರ ಕಳ್ಳತನದ ದೂರು ನೀಡಿದ್ರೂ ಕ್ರಮವಿಲ್ಲ, ನೊಂದ ದಲಿತರಿಗೆ ನ್ಯಾಯ ನೀಡುವಂತೆ ಪ್ರತಿಭಟನೆ. ಕರ್ಕಿಹಳ್ಳಿ ಜಮೀನು ವಿವಾದದ ಬೆನ್ನಲ್ಲೇ ತಾಯಿ ನಾಪತ್ತೆ, ನ್ಯಾಯಾಲಯದ ಮೊರೆ ಹೋದ ಸೋಮಶೇಖರ್ ದಂಪತಿ. ಬೇಲೂರು ಚಿಕ್ಕಮಗಳೂರು ರೈಲ್ವೆ ಯೋಜನೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಅಧಿಕಾರಿಗಳು, ರೈತರ ಭೂಮಿ ವಶಕ್ಕೆ ಪಡೆದು ದರ್ಪ. ಅರಕಲಗೂಡು ತಾಲೂಕಿನಲ್ಲಿ ಹುಚ್ಚುನಾಯಿ ಆರ್ಭಟ, 8 ವರ್ಷದ ಬಾಲಕನ ಮೇಲೆ ದಾಳಿ, ಕೂಡಲೇ ಹುಚ್ಚುನಾಯಿ ಸೆರೆ ಹಿಡಿಯಲು ಗ್ರಾಮಸ್ಥರ ಆಗ್ರಹ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.